ಕೊಲೆ ಕೇಸ್ನಲ್ಲಿ ಮೊದಲ ಬಾರಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಬಂದಿದ್ದ ದರ್ಶನ್ ಅವರಿಗೆ ಇದೀಗ ಎರಡನೇ ಬಾರಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು ಜಾಮೀನು ಸಿಗೋದು ಅನುಮಾನವೇ ಅನ್ನಿಸ್ತಾ ಇದೆ. ದರ್ಶನ್ ಅವರಿಗೆ ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ. ಜೈಲಿನಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ದಾಸ ದರ್ಶನ್. ಜೈಲಿನಲ್ಲಿ ಕಷ್ಟ ಅನುಭವಿಸುತ್ತಿರುವ ದರ್ಶನ್ ಅವರಿಂದ ಇದೀಗ ಅವರ ಕುಟುಂಬವು ದೂರ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅದಕ್ಕೆ ಕಾರಣವೂ ಇದೆ. ದರ್ಶನ್ ಕಳೆದ ಜೂನ್ ತಿಂಗಳಲ್ಲಿ ಜೈಲು ಸೇರಿದಾಗ ವಿಜಯಲಕ್ಷ್ಮಿ ದರ್ಶನ್ ಪತಿಯನ್ನ ನೋಡೋದಕ್ಕೆ ವಾರಕ್ಕೊಮ್ಮೆ ಬಂದು ಹೋಗುತ್ತಿದ್ದರು. ಮೊದಲ ಬಾರಿ ದರ್ಶನ್ ಜೈಲಿಗೆ ಹೋದಾಗಂತೂ ಅವರ ಆಪ್ತರೆಲ್ಲರೂ ಕ್ಯೂನಲ್ಲಿ ನಾ ಮುಂದು ತಾ ಮುಂದು ಅಂತ ದರ್ಶನ್ ನೋಡೋಕೆ ಓಡೋಡಿ ಬರ್ತಾ ಇದ್ರು. ಮೊದಲೆಲ್ಲ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಮಗ ವಿನೀಶ್ ಜೊತೆಗೆ ಸೇರಿ ಪರಪ್ಪನ ಅಗ್ರಹಾರದಲ್ಲಿ ಏಕಾಂಗಿಯಾಗಿದ್ದ ದರ್ಶನ್ ಅವರನ್ನ ನೋಡುತ್ತಿದ್ದರು. ದರ್ಶನ್ ಅವರು ತಮ್ಮ ತಾಯಿ ಮೀನಮ್ಮ ಅವರನ್ನ ತಾನು ನೋಡಲೇಬೇಕು ಅಂತ ಹಠ ಹಿಡಿದು ಕರೆಸಿಕೊಂಡಿದ್ದರು. ಇನ್ನು ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಅವಶ್ಯಕತೆ ಇದ್ದ ಬಟ್ಟೆ, ಟೂತ್ಪೇಸ್ಟ್, ಡ್ರೈ ಫ್ರೂಟ್ಸ್ ಸೇರಿದಂತೆ ಅವಶ್ಯಕ ವಸ್ತುಗಳನ್ನು ನೀಡಿ ಬರ್ತಾ ಇದ್ರು. ಬಳ್ಳಾರಿ ಜೈಲು ಸೇರಿದಾಗಲೂ ಎಷ್ಟೇ ದೂರವಿದ್ದರೂ ಪರವಾಗಿಲ್ಲ, ವಾರಕ್ಕೆರಡು ಬಾರಿ ದರ್ಶನ್ ಅವರನ್ನ ನೋಡೋಕೆ ಹೋಗ್ತಿದ್ದ ವಿಜಯಲಕ್ಷ್ಮಿ ಈಗ ಮಂಕಾಗಿದ್ದಾರೆ. ದರ್ಶನ್ ಅವರನ್ನ ನೋಡಬೇಕು ಅಂದ್ರೆ ಜನರ ಮಧ್ಯೆ ಕ್ಯೂನಲ್ಲಿ ನಿಂತು ಟೋಕನ್ ಪಡೆಯಬೇಕಾದ ಪರಿಸ್ಥಿತಿ ಬಂದಿದೆ. ಇದೇ ಕಾರಣಕ್ಕೆ ವಿಜಯಲಕ್ಷ್ಮಿ ಆಗಲಿ, ಮಗ ವಿನೀಶ್ ಆಗಲಿ, ದರ್ಶನ್ ತಾಯಿ ತಮ್ಮನಾಗಲಿ ಭೇಟಿ ಮಾಡೋ ಗೋಜಿಗೆ ಹೋಗುತ್ತಿಲ್ಲ ಅನ್ನೋದು ವಿಪರ್ಯಾಸ. ದರ್ಶನ್ ಹೊರಗಡೆ ಇದ್ದಾಗ ಹಿಂದೆ ಮುಂದೆ ಬಾಸ್, ಅಣ್ಣ, ಬಾಯ್ ಅಂತ ಇದ್ದ ಸ್ನೇಹಿತರು, ಆಪ್ತರೆಲ್ಲರೂ ಜೈಲು ಸೇರಿದ ಮೇಲೆ ನಾಪತ್ತೆ ಆಗಿದ್ದಾರೆ. ಇದರಿಂದ ದರ್ಶನ್ ಕ್ರಮೇಣ ಎಲ್ಲರನ್ನ ಕಳೆದುಕೊಳ್ಳುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.